ಟೌನ್ ಮಹಿಳಾ ಸಮಾಜದ ಶತಮಾನೋತ್ಸವದ ಅಂಗವಾಗಿ ಸಾರ್ವಜನಿಕರಿಗಾಗಿ ರಸ್ತೆ ಓಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅನೇಕ ಮಂದಿ ಉತ್ಸಾಹದಿಂದ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳುತ್ತಾ, ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ 100 ವರ್ಷಗಳ ಹಿಂದೆಯೇ ಮಹಿಳಾ ಸಮಾಜ ನೀಡಿದ ಪ್ರಾಮುಖ್ಯತೆ ಶ್ಲಾಘನೀಯ ಎಂದರು. ವಯಸ್ಸಿಗಿಂತ ಮನಸ್ಸು ಮುಖ್ಯ, ಮನಸ್ಸಿದ್ದರೆ ಮಾರ್ಗ ಎಂಬ ಸಂದೇಶವನ್ನ ಸಾರಿದರು. ಆದರೆ ಮಕ್ಕಳಲ್ಲಿ ನಾವು ಒಂದು ವಿಷಯನ ನಾನು ಹೇಳ್ತೀನಿ ಎಲ್ಲ ತಾಯಂದಿರಿಗೆ, ನಮ್ಮ ಮಕ್ಕಳಿಗೆ ಅವರಿಗೆ ನೀವು ಕಷ್ಟಪಟ್ಟಿರೋದು ಇರ್ಬೋದು, ಕಷ್ಟಪಡದೇ ಇದ್ದವರು ಇರ್ಬೋದು, ಆದರೆ ನೀವು ಕಷ್ಟಪಟ್ಟಿದ್ದನ್ನ ಆ ಮಕ್ಕಳಿಗೆ ಆ ಕಷ್ಟದ ಅರಿವನ್ನು ಯಾವ ತಂದೆ ತಾಯಿಗಳು ಮಾಡಿಕೊಡೋದಿಲ್ಲ. ಅವರಿಂದ ಯು ಕೆನಾಟ್ ಎಕ್ಸ್ಪೆಕ್ಟ್ ಈ ಸಮಾಜ ಒಳ್ಳೆ ಸಮಾಜವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ನೀವು ಮಾಡ್ತಕ್ಕಂಥ ಕಷ್ಟದ ಪರಿವೆ ಅವರಿಗೆ ಅರಿವು ಅವ್ರಿಗೆ ಇಲ್ಲದೇ ಇದ್ರೆ ಮುಂದೊಂದು ದಿನ ಅವ್ರ ನಾಡಿಗೆ ಮತ್ತು ಮನೆಗೆ ಬೆಳಕಾಗ್ತಕ್ಕಂಥ ಕೆಲಸ ಆಗೋದಿಲ್ಲ. ಹಾಗಾಗಿ ನೀವು ಕಷ್ಟಪಟ್ಟಿದ್ದೀರಿ. ನಿಮ್ಮ ಮಕ್ಕಳಿಗೊಂದು ಯೂನಿಫಾರ್ಮ್ ಕೊಡ್ಬೇಕಾದ್ರೆ, ಮಕ್ಕಳಿಗೊಂದು ಒಳ್ಳೆ ಡ್ರೆಸ್ ಕಾಸ್ಟ್ಯೂಮ್ಸ್ ಕೊಡಿಸ್ಬೇಕಾದ್ರೆ ಅದ್ರ ಹಿಂದಿನ ಕಷ್ಟ ಏನು ಅಂತೇಳಿ ಅವರಿಗೆ ಸ್ವಲ್ಪ ಅರಿವು ಮಾಡಿಕೊಟ್ರೆ ಆಗ ಉತ್ತಮವಾದ ಮಕ್ಕಳು ಸಮಾಜಕ್ಕೆ ಬೆಳಕಾಗ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತಿಂದ ಒಂದು ಮ್ಯಾರಥಾನ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿ. ಟಿಎಂಎಸ್ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ನೇತ್ರಾ ವೆಂಕಟೇಶ್ ಅವರು ಮಾತನಾಡಿ, ಯಶಸ್ಸಿಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳು, ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆ ಹಾಗೂ ಸ್ವಯಂ ಸೇವಕರಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟಿಎಂಎಸ್ ಸಂಸ್ಥೆ ವತಿಯಿಂದ ಮ್ಯಾರಥಾನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ಭಾಳ ಯಶಸ್ವಿಯಾಗಿ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿ ನಮಗೆ ಒಂದು ಉತ್ಸಾಹನ ತುಂಬಿದ್ದಾರೆ. ಈ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗದವರು ಇರ್ಬೋದು, ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸು ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳು ಕೂಡ, ಮತ್ತು ಎಲ್ಲ ಸ್ಪಾನ್ಸರರ್ಸು, ಲಯನ್ಸ್ ಕ್ಲಬ್ಬು, ರೋಟ್ರಿ ಕ್ಲಬ್ಬು, ಇನ್ನರ್ ವೀಲು, ಕಲ್ಲೇಶ್ವರ ಪ್ರೆಸ್ಸು, ಐಸಿರಿ ಫೌಂಡೇಶನ್ನು, ಮತ್ತು SBI ಬ್ಯಾಂಕು, ಮತ್ತು ಭೂಮಿಕಾ TV ಅವರು, ಪತ್ರಿಕಾ ಮಾಧ್ಯಮದವರು, ಇವರೆಲ್ಲರೂ ಕೂಡ ನಮಗೆ ಹೆಗಲು ಕೊಟ್ಟು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಆಗೋಕ್ಕೆ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಮಾಜ ಸೇವಕರಾದ ಪಲ್ಲವಿ ಸಿಟಿ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ ಎಂದು ಹೇಳುತ್ತಾ, ಬಹುಮಾನ ಗೆಲ್ಲುವುದಕ್ಕಿಂತ ಭಾಗವಹಿಸುವ ಮನೋಭಾವವೇ ದೊಡ್ಡದು ಎಂದರು. ಆರೋಗ್ಯನೇ ಭಾಗ್ಯ ಅನ್ನೋ ಹಾಗೆ ಒಂದು ಆರೋಗ್ಯ ಎಷ್ಟು ಚೆನ್ನಾಗಿರಬೇಕು, ಫಿಟ್ನೆಸ್ ಇದ್ದರೆ ನಾವೆಲ್ಲ ಫಿಟ್ ಅನ್ನೋ ಥರ ಈ TMS ಸಂಸ್ಥೆಯವರು 100ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಯುವಕರಿಗೆ, ಹಾಗಾಗಿ ಎಲ್ಲ ಏಜ್ ಬೇಸ್ ಅವ್ರಿಗೆ ಒಂದು ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಆ ಟೀಮ್ ವರ್ಕಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತಾ, ಒಂದು ಟೀಮ್ ವರ್ಕ್ ಗಟ್ಟಿಯಾಗಿದ್ದರೆ ಏನು ಬೇಕಾದರೂ ಮಾಡಬೇಕಂದ್ರೆ ಇದು ಒಂದು ಸಾಕ್ಷಿನೇ. ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಮಾಧ್ಯಮ ಮಿತ್ರರು, ಪೊಲೀಸ್ ಅಧಿಕಾರಿಗಳು, ಸಹೋದ್ಯೋಗಿಗಳು, ವಿವಿಧ ಸಂಸ್ಥೆಗಳು,
ಶಿಕ್ಷಕರು ಹಾಗೂ ಪ್ರಾಂಶುಪಾಲರಾದ ನಟರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು ಎಂದು ಶುಭದಾ ಅವರು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಏಕೆಂದರೆ ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸು, ಮಾಧ್ಯಮ ಮಿತ್ರದವರು, ಪೊಲೀಸ್ನವರು, ನನ್ನ ಸಹೋದ್ಯೋಗಿಗಳು, ಕಮಿಟಿ ಮೆಂಬರ್ಸು, ನಮ್ಮ ಟೀಚರ್ಸು, ಎಸ್ಪೆಷಲಿ ನಮ್ಮ ಪ್ರಿನ್ಸಿಪಲ್ ಆದ ನಟರಾಜಿಗೆ ತುಂಬ ಥ್ಯಾಂಕ್ಸ್. ಏಕೆಂದರೆ ತುಂಬ ಎಫರ್ಟ್ ಹಾಕಿದ್ದೀವಿ. ಇದೊಂದು 100 ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜ ನವೆಂಬರ್ಗೆ 100 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಅದರದ್ದೊಂದು ಪ್ರಯುಕ್ತ ನಾವೊಂದು ಓಟವನ್ನು ಇಟ್ಕೊಂಡ್ವಿ. ಸೊ ಒಂದು ಫಿಟ್ನೆಸ್ಸು, ಒಂದು ಆ್ಯಕ್ಟಿವಿಟೀಸು ಆಗುತ್ತೆ. ನಮ್ಮ TMS ಸಂಸ್ಥೆಯಿಂದ ಒಂದು ನಡೆಸಬೇಕು ಅನ್ನೋ ಪ್ಲಾನಲ್ಲಿ ನಾವು ಮಾಡಿದ್ವಿ. ಸೊ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. TMSನ 100ನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಈ ದಿನ ರೋಡ್ ರೇಸ್ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಇದರಲ್ಲಿ ಮಕ್ಕಳು ಸುಮಾರು 200 ಮಕ್ಕಳು ಪಾಲ್ಗೊಂಡಿದ್ದರು. 180 ಪುರುಷರು, 150 ಮಹಿಳೆಯರು ಪಾಲ್ಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನವೆಂಬರ್ ತಿಂಗಳಲ್ಲಿ ನಮ್ಮ ಸಂಸ್ಥೆಯ 100ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸ್ತೇವೆ. ಎಲ್ಲರೂ ಸೇರಿ ಅದನ್ನು ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. TMS ಅವ್ರದ್ದು ಇನ್ಸ್ಟಿಟ್ಯೂಷನ್ 100 ಇಯರ್ಸ್ ಕಂಪ್ಲೀಟ್ ಮಾಡಿದ ಇದಕ್ಕೋಸ್ಕರ ನಾವು ರೋಟ್ರಿ ಸಂಸ್ಥೆಯಿಂದನೂ ಸ್ಪಾನ್ಸರ್ ಮಾಡಿ ಈ ಒಂದು ಕಾಸಿಗೆ ಹೆಲ್ಪ್ ಮಾಡಿದ್ದೀವಿ. ಬಟ್ ಆರ್ಗನೈಸ್ ಮಾಡಿದ್ದು ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಸೊ ಫೀಲ್ಸ್ ಪ್ರೌಡ್. ತುಂಬ ಸೀನಿಯರ್ಸು ಮತ್ತು ಮಕ್ಕಳ ಕ್ಯಾಟಗರಿ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟು ಎಲ್ಲರೂ ಚೆನ್ನಾಗಿ ಓಡಿ ಮುಗಿಸಿದ್ದಾರೆ. ಒಂದು ಒಳ್ಳೆ ಪ್ರೋಗ್ರಾಮ್ ಆಗಿದೆ ಅಂತ ಹೇಳಿ ನಾವು ಇನ್ನರ್ ವೀಲ್ ಕ್ಲಬ್ ಆಫ್ ಚಿಕ್ಕಮಗಳೂರಿಂದ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಮ್ಯಾರಥಾನಲ್ಲಿ. ಫಿಟ್ನೆಸ್ ಅನ್ನೋದು ನಮಗೆ ರೊಟೀನ್ ಆಗಬೇಕು. ನಾವೆಲ್ಲರೂ ಫಿಟ್ನೆಸ್ ಎಷ್ಟು ಊಟ ಇಂಪಾರ್ಟೆಂಟ್ ಅನ್ಕೊತೀವೋ ಫಿಟ್ನೆಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು. ನೇಚರೇ ಹೇಳುತ್ತೆ ಆಲ್ವೇಸ್ ಬಿ ಇನ್ ಅ ಮೂವ್ ಅಂತ. ಬಟ್ ನಾವು ಕೆಲಸ ಆಗಲಿ ಅದಾಗಲಿ ಕೂತ್ಕೊಂಡ್ಬಿಡ್ತೀವಿ. ಅದು ಬಿಟ್ಟು ಗೋ ವಿತ್ ದ ನೇಚರ್ ಅನ್ನೋ ಕಾನ್ಸೆಪ್ಟ್ಗೆ ಎನ್ಕರೇಜ್ ಮಾಡಿರೋ TMS ಸಂಸ್ಥೆಗೆ ತುಂಬ ಸಂತೋಷ. ಈ ಥರ ಪ್ರೋಗ್ರಾಮ್ಸ್ ಮತ್ತೆ ಮಾಡಬೇಕು. ಫಿಟ್ನೆಸ್ಗೆ ಎನ್ಕರೇಜ್ ಮಾಡಬೇಕು. ಎಸ್ಪೆಷಲಿ ವಿಮೆನ್ ನೋಡಿ, ನಮ್ಮ ಇನ್ನರ್ ವೀಲ್ ಕ್ಲಬ್ಬಿಂದ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅವ್ರ ವಯಸ್ಸು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ನೀವು 100 ಜನಕ್ಕೆ ತಲುಪಿಸ್ಬೇಕು. ವಿಮೆನ್ ಶುಡ್ ವರ್ಕ್ಔಟ್. ವಿವಿಧ ವಿಭಾಗಗಳ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಯಿತು.